Dear students, today I have studied in achievements of the League of Nation ರಾಷ್ಟ್ರ ಸಂಘದ ಸಾಧನೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ರಾಷ್ಟ್ರ ಸಂಘವು ತನ್ನ 20 ವರ್ಷಗಳ ಅವಧಿಯಲ್ಲಿ ಅನೇಕ ಕ್ಷೇತ್ರದಲ್ಲಿ ಗಮನೀಯವಾಗಿರುವಂಥ ಸಾಧನೆಗಳನ್ನು ಮಾಡಿರುವಂಥದ್ದು ನಮಗೆ ಕಂಡುಬರ್ತಾ ಇದೆ. ಆರಂಭದಲ್ಲಿ ಯಶಸ್ಸನ್ನು ಕಂಡಿರುವಂಥದ್ದು. ಅಂಥ ಒಂದು ಯಶಸ್ಸುಗಳಲ್ಲಿ ಸಾಧನೆಗಳನ್ನು ನಾವು 2 ರೀತಿಯ ಭಾಗಗಳಲ್ಲಿ ಅಧ್ಯಯನ ಮಾಡ್ತೇವೆ. 1 ಪೊಲಿಟಿಕಲ್ ಅಚೀವ್ಮೆಂಟ್ಸ್, ಅಂಡರ್ 1 ಸೆಕೆಂಡ್ ನಾನ್ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಅನ್ನೋಂಥದ್ದು. ರಾಜಕೀಯ ಸಾಧನೆಗಳು, ರಾಜಕೀಯೇತರದ ಸಾಧನೆಗಳು ಅಂತೇಳಿ ಬರ್ತಾ ಇದ್ವಿ. ಇಲ್ಲಿ ಇವತ್ತು ರಾಜಕೀಯ ಸಾಧನೆಗಳು, ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರ ಸಂಘ ಸುಮಾರು 40 ಅಂತಾರಾಷ್ಟ್ರೀಯ ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ತನ್ನ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾರೆ. ಅಂಥವುಗಳಲ್ಲಿ ಪ್ರಮುಖವಾದವುಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಲ್ಲಿ ಒಂದಿದು ಪ್ರಾಬ್ಲಮ್ ಆಫ್ ಐಸ್ಲ್ಯಾಂಡ್ ಅಂತ ಬರ್ತಾರೆ. ಐಸ್ಲ್ಯಾಂಡ್ ಸಮಸ್ಯೆ ಅನ್ನೋಂಥದ್ದನ್ನು ಬಾಲ್ಟಿಕ್ ಸಮುದ್ರದಲ್ಲಿರುವ ಐಸ್ಲ್ಯಾಂಡ್ ದ್ವೀಪಗಳ ವಿಷಯವಾಗಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗಳ ಮಧ್ಯೆ ವಿವಾದ ಉಂಟಾಗಿ ಯುದ್ಧ ಆರಂಭವಾಗುವಂಥ ಒಂದು ಸ್ಥಿತಿ ಕಂಡುಬರ್ತಾ ಇದೆ. ಈ ದ್ವೀಪಗಳು ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳ ನಡುವಿನ ಇದ್ದು ಸ್ವೀಡನ್ನಿನ ಅಧೀನದಲ್ಲಿ ಬರ್ತಾ ಇವೆ. ಇಂಗ್ಲೆಂಡು ಈ ಸಮಸ್ಯೆಯನ್ನು ಕೌನ್ಸಿಲ್ನ ಗಮನಕ್ಕೆ ತರ್ತಾ ಇದೆ. 1922 ವೇಳೆಯಲ್ಲಿ ರಾಷ್ಟ್ರ ಸಂಘ ಈ ಒಂದು ಸಮಸ್ಯೆಯನ್ನು ತೀರ್ಮಾನಿಸಿ ಐಸ್ಲ್ಯಾಂಡನ್ನು ಒಂದು ಮುಕ್ತ ದ್ವೀಪಗಳಂತೇಳಿ ಘೋಷಣೆಯನ್ನು ಮಾಡಿ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಲ್ಪಟ್ಟಿರ್ತಕ್ಕಂಥದ್ದಲ್ಲಿ. ಎರಡನೇದಾಗಿ ಪ್ರಾಬ್ಲಮ್ ಆಫ್ ಮಾಸೋಲ್ ಬಾರ್ಡರ್ ಅನ್ನುವಂಥದ್ದು, ಮಾಸೋಲ್ ಗಡಿಯ ಸಮಸ್ಯೆ ಏನಂತಂದೇಳಿ 1923ರ ಲಾಸೆಲ್ ಒಪ್ಪಂದದ ನಂತರದಲ್ಲಿ ಇರಾನ್ ಮತ್ತು ಟರ್ಕಿಗಳ ಮಧ್ಯದಲ್ಲಿ ಈ ಮಾಸೋಲ್ ಗಡಿ ಸಮಸ್ಯೆ ಉಂಟಾಗ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ತೈಲ ನಿಕ್ಷೇಪಗಳು ಇರತಕ್ಕಂಥದ್ದು, ಅದು ವಿವಾದಕ್ಕೆ ಕಾರಣವಾಗಿರುವಂಥದ್ದಲ್ಲಿ. ಇದನ್ನು ಪರಿಹರಿಸುವ ಸಲುವಾಗಿ ರಾಷ್ಟ್ರ ಸಂಘ ಒಂದು ಬ್ರಸೆಲ್ಸ್ನಲ್ಲಿ ಸಭೆ ಸೇರ್ತಾ ಇದೆ. ಗಡಿಯನ್ನು ನಿರ್ಧರಿಸುವ ಮೂಲಕ ಈ ಒಂದು ಸಮಸ್ಯೆಯನ್ನು ಕೂಡ ಅಲ್ಲಿ ಬಗೆಹರಿಸಲ್ಪಟ್ಟಿರ್ತಕ್ಕಂಥದ್ದಲ್ಲಿ. ಅಲ್ಲಿ ಮೂರನೇದಾಗಿ ಪ್ರಾಬ್ಲಮ್ ಆಫ್ ಯುಪೇನ್ ಮತ್ತು ಮಾಲ್ಮೇಡಿ ಅಂತ ಬರ್ತಾವೆ. ಯುಪೇನ್ ಮತ್ತು ಮಾಲ್ಮೇಡಿ ಅನ್ನೋಂಥ ಸಮಸ್ಯೆಗಳು 1ನೇ ಜಾಗತಿಕ ಯುದ್ಧದ ನಂತರದಲ್ಲಿ ಯುಪೇನ್ ಮತ್ತು ಮಾಲ್ಮೇಡಿ ಪ್ರದೇಶಗಳು ಬೆಲ್ಜಿಯಂಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದಲ್ಲಿ. ಅವು ತನಗೆ ಸೇರಬೇಕಾಗಿರ್ತಂತೇಳಿ ಈ ಪ್ರದೇಶಗಳನ್ನು ವಾದಿಸಿದ ಜರ್ಮನಿ ಈ ಒಂದು ಸಮಸ್ಯೆಯನ್ನು ರಾಷ್ಟ್ರ ಸಂಘದ ಗಮನಕ್ಕೆ ತರ್ತಾ ಇದೆ. ಯಾವ ಜರ್ಮನಿ ಸುದೀರ್ಘ ಸಮಾಲೋಚನೆ ನಂತರದಲ್ಲಿ ರಾಷ್ಟ್ರ ಸಂಘ ಆ ಒಂದು ಪ್ರದೇಶಗಳು ಬೆಲ್ಜಿಯಂಗೆ ಸೇರಲ್ಪಟ್ಟಿದ್ದಾವೆ ಅಂತೇಳಿ ತೀರ್ಮಾನವನ್ನು ಹೇಳಲ್ಪಟ್ಟಿರ್ತಕ್ಕಂಥದ್ದು. ಈ ರೀತಿ ಇಂಥ ಒಂದು ಈ ಪ್ರಮುಖವಾಗಿರ್ತಕ್ಕಂಥ ಯುಪೇನ್ ಮತ್ತು ಮಾಲ್ಮೇಡಿ ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥದ್ದು. 4ನೇದಾಗಿ ಪ್ರಾಬ್ಲಮ್ ಆಫ್ ಅಪ್ಪರ್ ಸಿಲೇಸಿಯಾ ಅಂತ ಬರ್ತಾ ಇದೆ. ಅಪ್ಪರ್ ಸಿಲೇಸಿಯಾದ ಸಮಸ್ಯೆ ಅಂತ ಇಲ್ಲಿ ಬರ್ತಕ್ಕಂಥದ್ದು. 1921ರಲ್ಲಿ ಜರ್ಮನಿ ಮತ್ತು ಪೋಲೆಂಡ್ಗಳ ನಡುವೆ ಈ ಅಪ್ಪರ್ ಸಿಲೇಸಿಯಾದ ಬಗ್ಗೆ ಗಡಿ ಸಮಸ್ಯೆ ಉಲ್ಬಣವಾಗಿ ಉದ್ಭವಿಸಲ್ಪಡ್ತಾ ಇದೆ. ಇಲ್ಲಿ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥ ರಾಷ್ಟ್ರ ಸಂಘ ಏನು ಮಾಡ್ತಾ ಇದೆ, ಈ ಸಮಸ್ಯೆಯನ್ನು ಯಶಸ್ವಿಯಾಗಿ ಬಗೆಹರಿಸಲ್ಪಡ್ತಾ ಇದೆ. ಈ ರೀತಿ
ಜರ್ಮನಿ ಪೋಲೆಂಡ್ಗಳ ಮಧ್ಯೆ ಇರುವಂಥ ಈ ಬಿಕ್ಕಟ್ಟನ್ನು ವಿವಾದವನ್ನು ಕೂಡ ಇಲ್ಲಿ ಬಗೆಹರಿಸಲ್ಪಟ್ಟಿರ್ತಕ್ಕಂಥದ್ದು ರಾಷ್ಟ್ರಸಂಘ. ಐದನೇದಾಗಿ ಕೋರ್ಫ್ ಪ್ರಾಬ್ಲಮ್ಸ್ ಅನ್ನುವಂಥದ್ದನ್ನು, ಕೋರ್ಫ್ ಸಮಸ್ಯೆ ಅನ್ನುವಂಥದ್ದಲ್ಲಿ 1923ರಲ್ಲಿ ಕೋರ್ಫ್ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇಟಲಿಯ ಕೆಲವು ಸೈನಿಕರನ್ನು ಗ್ರೀಕ್ನಲ್ಲಿ ಹತ್ಯೆ ಮಾಡಲಿಕ್ಕಿರ್ತಕ್ಕಂಥದ್ದಲ್ಲಿ ಅದಕ್ಕೆ ಜರ್ಮನಿ ಪರಿಹಾರವನ್ನು ಕೇಳಲ್ಪಡ್ತಾ ಇದೆ. ಗ್ರೀಕು ಪರಿಹಾರವನ್ನು ಕೊಡಲು ನಿರಾಕಾರ ಮಾಡಿದಾಗ ಜರ್ಮನಿ ಗ್ರೀಕರಿಗೆ ಸೇರಿರುವಂಥ ಈ ಕೋರ್ಫ್ ದ್ವೀಪವನ್ನು ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ತಕ್ಕಂಥದ್ದು. ಈ ಒಂದು ಸಮಸ್ಯೆಯನ್ನು ಗ್ರೀಕು ರಾಷ್ಟ್ರಸಂಘಕ್ಕೆ ವಹಿಸಲ್ಪಡ್ತಾ ಇದ್ದಾರೆ. ರಾಷ್ಟ್ರಸಂಘ ಏನು ಮಾಡ್ತಾರೆ, ಈ ಒಂದು ಸಮಸ್ಯೆಯನ್ನು ಸಂಧಾನದ ಮೂಲಕವಾಗಿ ಬಗೆಹರಿಸಲ್ಪಡ್ತಕ್ಕಂಥದ್ದು. ಹೀಗೆ ಈ ರೀತಿಯಾಗಿ ಇದು ಕೂಡ ಇಲ್ಲಿ ಬಗೆಹರಿಯಲ್ಪಟ್ಟಿರ್ತಕ್ಕಂಥದ್ದು. ನಂತರ ಆರನೇದಾಗಿ ಪ್ರಾಬ್ಲಮ್ ಆಫ್ ಗ್ರೀಸ್ ಆ್ಯಂಡ್ ಬಲ್ಗೇರಿಯಾ ಅಂತ ಬರ್ತಾ ಇದ್ದಾವೆ. ಗ್ರೀಸ್ ಮತ್ತು ಬಲ್ಗೇರಿಯಾಗಳ ಸಮಸ್ಯೆ ಬರ್ತಾ ಇದ್ಮೇಲೆ 1925ರಲ್ಲಿ ಗ್ರೀಸ್ ಮತ್ತು ಬಲ್ಗೇರಿಯಾಗಳ ಮಧ್ಯೆ ಗಡಿ ಸಮಸ್ಯೆಗಳು ಉಂಟಾಗ್ತಾ ಇವೆ. ಗ್ರೀಕ್ ಗಡಿಯಲ್ಲಿರುವಂಥ ಗ್ರೀಕ್ ಸೈನಿಕರ ಒಂದು ಕೊಲೆ ಆಗ್ತಾ ಇದ್ದಾವೆ. ಇಲ್ಲಿ ಈ ಕೊಲೆಗೆ ಬಲ್ಗೇರಿಯಾವೇ ಕಾರಣ ಅಂತೇಳಿ ನಂತರದ ಗ್ರೀಕರು ಬಲ್ಗೇರಿಯಾ ಮೇಲೆ ದಾಳಿಯನ್ನು ಮಾಡಲ್ಪಡ್ತಾ ಇದ್ದಾರೆ. ಬಲ್ಗೇರಿಯಾ ರಾಷ್ಟ್ರಸಂಘದ ಒಂದು ಸಹಾಯವನ್ನು ಮೊರೆ ಹೋಗ್ತಾ ಇದೆ. ರಾಷ್ಟ್ರಸಂಘ ಮಧ್ಯ ಪ್ರವೇಶವನ್ನು ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಗ್ರೀಕರ ಒಂದು ಸೈನ್ಯವನ್ನು ಹಿಂತೆಗೆಯುವಂತೆ ಮಾಡಲ್ಪಡ್ತಾ ಇದೆ. ಈ ರೀತಿ ಇಂಥ ಒಂದು ಗ್ರೀಸ್ ಬಲ್ಗೇರಿಯಾಗಳ ಮಧ್ಯದಲ್ಲಿ ಉದ್ಭವಿಸಿರುವಂಥ ಸಮಸ್ಯೆ ಕೂಡ ಇಲ್ಲಿ ಬಗೆಹರಿದಿರುವಂಥದ್ದನ್ನು. ಅಲ್ಲಿ ಏಳನೇದಾಗಿ ಪ್ರಾಬ್ಲಮ್ ಆಫ್ ಪೋಲೆಂಡ್ ಆ್ಯಂಡ್ ಜೆಕೋಸ್ಲೋವಿಯಾ ಅಂತ ಬರ್ತಾ ಇದ್ದಾವೆ. ಜೆಕೋಸ್ಲೋವೇಕಿಯಾ ಅನ್ನೋಂಥದ್ದು, ಪೋಲೆಂಡ್ ಮತ್ತು ಜೆಕೋಸ್ಲೋವೇಕಿಯಾ ಅಂತ ಸಮಸ್ಯೆಗಳಿವೆ. 1922ರ ವೇಳೆಯಲ್ಲಿ ಪೋಲೆಂಡ್ ಮತ್ತು ಜೆಕೋಸ್ಲೋವೇಕಿಯಾ ನಡುವೆ ಗಡಿ ಸಮಸ್ಯೆಗಳ ವಿವಾದ ಉಂಟಾಗಲ್ಪಟ್ಟಿರುವಂಥದ್ದು. ಇದು ಆ ಎರಡು ರಾಷ್ಟ್ರಗಳ ದ್ವೇಷಕ್ಕೆ ಹಿಂತಿರುಗಿ ಒಂದು ಯುದ್ಧ ಸಂಭವಿಸುವ ಸಾಧ್ಯತೆಯೂ ಕೂಡ ಇಲ್ಲಿ ಬರ್ತಾ ಇದೆ. ಈ ಒಂದು ಸಮಸ್ಯೆಯನ್ನು ರಾಷ್ಟ್ರಸಂಘ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಗಡಿ ಆಯೋಗವನ್ನು ನೇಮಕ ಮಾಡಲ್ಪಡ್ತಾ ಇದೆ. ಇಂಥ ಗಡಿ ಆಯೋಗದ ಒಂದು ವರದಿಯ ಮೂಲಕವಾಗಿ ಅಧ್ಯಯನ ಮಾಡಿ ಆ ಒಂದು ಸಮಸ್ಯೆಯನ್ನು ರಾಷ್ಟ್ರಸಂಘ ಇಲ್ಲಿ ಬಗೆಹರಿಸಲ್ಪಟ್ಟಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ಅಲ್ಲಿ ಎಂಟನೇದಾಗಿ ಸಾರ್ ಕೊಳ್ಳದ ಸಮಸ್ಯೆ ಬರ್ತಾ ಇದೆ. ಸಾರ್ ಕೊಳ್ಳದ ಸಮಸ್ಯೆ ಅನ್ನೋದು 1935ರಲ್ಲಿ ರಾಷ್ಟ್ರಸಂಘ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲ್ಪಟ್ಟಿರ್ತಕ್ಕಂಥದ್ದು. ಒಂದನೇ ಜಾಗತಿಕ ಯುದ್ಧದ ನಂತರದಲ್ಲಿ ಜರ್ಮನಿಯ ಕಲ್ಲಿದ್ದಲು ಗಣಿಗಳಿರುವಂಥ ಪ್ರದೇಶ ಸಾರ್ಕೊಳ್ಳ ಪ್ರದೇಶವನ್ನು 15 ವರ್ಷಗಳವರೆಗೆ ಫ್ರಾನ್ಸ್ಗೆ ಅದನ್ನು ವಹಿಸಿಕೊಳ್ಳಲಾಗಿರ್ತಕ್ಕಂಥದ್ದು. 15 ವರ್ಷಗಳ ನಂತರ ಆ ಪ್ರದೇಶವನ್ನು ಜರ್ಮನಿಗೆ ಮರಳಿಸುವಂಥದ್ದು ಒಂದು ಕರಾರಾಗಿರ್ತಕ್ಕಂಥದ್ದು. ಆದರೆ ಫ್ರಾನ್ಸು ಅದನ್ನು ನಿರಾಕಾರ ಮಾಡಿರ್ತಕ್ಕಂಥದ್ದು. ಆಗ ಜರ್ಮನಿ ರಾಷ್ಟ್ರಸಂಘದ ಒಂದು ಮೊರೆ ಹೋಗ್ತಕ್ಕಂಥದ್ದು. ಈ ಒಂದು ಸಾರ್ಕೊಳ್ಳ ಪ್ರದೇಶವನ್ನು ಜರ್ಮನಿಗೆ ವಹಿಸಿಕೊಡ್ತಕ್ಕಂಥದ್ದು ಮತ್ತು ಮರಳಿ ರಾಷ್ಟ್ರಸಂಘ. ಈ ರೀತಿಯಾಗಿ ಇಂಥ ಒಂದು ಸಮಸ್ಯೆ ಕೂಡ ಇಲ್ಲಿ ಬಗೆಹರಿಯಲ್ಪಡ್ತಕ್ಕಂಥದ್ದನ್ನು. ಈ ರೀತಿಯಾಗಿ ಇಂಥ ಒಂದು ಈ ಪ್ರಮುಖವಾಗಲ್ಪಟ್ಟಿರುವಂಥ ರಾಷ್ಟ್ರಸಂಘ ಇಂಥ ಒಂದು ಮುಖ್ಯವಾಗಿರುವಂಥ ಒಂದು ಸಮಸ್ಯೆಗಳನ್ನು ಜೊತೆಗೆ ಇನ್ನುಳಿದ ಚಿಕ್ಕ ಪುಟ್ಟ ಅನೇಕ ರೀತಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಸ್ಯೆಗಳಲ್ಲಿ ಒಲುವಾಗಿರ್ತಕ್ಕಂಥದ್ದು ಅವೆಲ್ಲವುಗಳನ್ನು ಶಾಂತಿಯುತವಾಗಿ ಸಂಧಾನದ ಮೂಲಕವಾಗಿ ಈ ರಾಷ್ಟ್ರಸಂಘವು ಬಗೆಹರಿಸಲ್ಪಟ್ಟು ನಡೆಯುವಂಥ ಒಂದು ಯುದ್ಧಗಳನ್ನು ಅನಾಹುತಗಳನ್ನು ಯಾವ ಈ ದ್ವಂದ್ವಾರ್ಥ ಅಥವಾ ಯಾವ ವೈಷಮ್ಯಗಳನ್ನು ಬಗೆಹರಿಸಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ರಾಷ್ಟ್ರಸಂಘ ಇಂಥ ಒಂದು ಎರಡು ರಾಷ್ಟ್ರಗಳ ಮಧ್ಯದಲ್ಲಿರುವಂಥ ಬಿಕ್ಕಟ್ಟನ್ನು ಅಲ್ಲಿ ಪ್ರಮುಖವಾಗಿ ಮಧ್ಯದಲ್ಲಿ ಪ್ರವೇಶಿಸಿ ಅವುಗಳಿಗೆ ಒಂದು ಯಾವ ನಿಯೋಗಗಳ ಮೂಲಕವಾಗಿ ಅಥವಾ ನೇರವಾಗಿ ತನ್ನ ಒಂದು ಚಟುವಟಿಕೆಯನ್ನು ಕೈಗೊಂಡು ಅಲ್ಲಿ ವಿವಾದಕ್ಕೆ ತೆರೆ ಎಳೆಯಲ್ಪಡ್ತಕ್ಕಂಥ ಈ ರೀತಿಯ ಒಂದು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಕಾಣಲ್ಪಡ್ತಾ ಇದ್ದೇವೆ.